ಜೋಲೋ ಚಿಪ್ ತಿನ್ನಕ್ಕೆ ರೆಡಿ. ಕೆಲವೇ 2 ನಿಮಿಷದಲ್ಲಿ ಇವಾಗ ಅಕ್ಕಿನೂ ತಿಂತಾನೆ ಅಂದ್ರೆ ಅಕ್ಕಿನೂ ತಿಂತಾನೆ. ಯಾಕೆ ಆಗಲ್ಲ ಟೀ ಶರ್ಟ್ ಇದೆಲ್ಲ ತರ್ತೀನಿ. ಐಸ್ ಕ್ರೀಮ್ ಎಲ್ಲ ಸೈಕ್ ಆಗುತ್ತೆ ಶೆಟ್ಟಿ. ಇವರು ನಮ್ಮ ಬಾಯ್ಸ್ ನೋಡಿದ್ರೆ ಐಸ್ ಕ್ರೀಮು ಬೇಡ, ಜ್ಯೂಸು ಬೇಡ, ಏನೂ ಬೇಡ, ಹಂಗೆ ತಿನ್ಬಿಡ್ತೀನಿ ಅಂತ ಇದೆ. ತಿಂದವ್ರಿಗೆ ಫುಲ್ಲು ನಿಮಗೆ ಬಂತು ಟೈಮ್ ಮೂಟೆ ಕಟ್ತಾರೆ. ಇದೇ ಮಾತು. ಯು ವೆರಿ ಚಲಾಕ್ ಬ್ರೋ. ಯಾಕೆ ಕಳಿಸ್ತೀರಾ ಈಗ? ಸ್ಟಾರ್ಟ್ ಮಾಡಿದಿರಿ. ಬಾಲಾಜಿ ಟೆಕಿಸ್ ಇದ್ದೇ ಇರೋ ನೈಟ್ ಅಲ್ಲಿ ಬೋಟಿ ಫ್ರೈ ಇದಕ್ಕಿಂತ ಜಾಸ್ತಿ ಖಾರ ಇರುತ್ತೆ. ಇನ್ನ ಒಂದೆರಡು ಎತ್ಕೊಂಬಪ್ಪ ಚಿಪ್ಸು. ಏ ಬಾಮ್ ಏನಿದು ಚಿಪ್ಸ್ ಖಾಲಿ ಮಾಡ್ಬಿಟ್ಟು ನೀವು ನಮ್ಮ ಕಾಂಪಿಟೇಷನ್ ಅಲ್ಲಿ ಕೂರಿಸ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಇನ್ನ ಇಷ್ಟಿದೆ. ಜೋಲೋ ಚಿಪ್ ಅಂದ್ರೆ ಇವು ಜೋಲೋ ಚಿಪ್ ಅಲ್ವಾ? ತಗೊಳ್ಳಿ ತಗೊಳ್ಳಿ. 500. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಿನ್ನೆ ಹಿತೇಶ್ ಬರ್ಡೇ ಮುಗೀತು. ಇವತ್ತು ಏನಪ್ಪ ಅಂದರೆ ಜೋಲೋ ಚಿಪ್ ತಿನ್ನಕ್ಕೆ ರೆಡಿ. ಕೆಲವೇ 2 ನಿಮಿಷದಲ್ಲಿ ಇವಾಗ ಜೋಲೋ ಚಿಪ್ ತಿನ್ನಕ್ಕೆ ರೆಡಿ ಆಗಿದ್ದಾರೆ. ಜೋಲೋ ಚಿಪ್ ಎಲ್ಲ ತಂದಿದ್ದೆ, ಅದು 3 ಮಂತ್ಸ್ ಬ್ಯಾಕೇ ತಂದು ಇಟ್ಟಿದ್ದೆ, ಯಾರೂ ತಿನ್ನಲಿಲ್ಲ. ಸೊ ಪುನೀತ್ ರೆಡಿ ಆಗಿದ್ದಾನೆ. ಅಕ್ಕಿನೂ ತಿಂತಾನೆ ಅಂದರೆ ಅಕ್ಕಿನೂ ತಿಂತಾನೆ. ಯಾಕೆ ಆಗಲ್ಲ ಏನಾಯ್ತು? ಆಗಲ್ಲ ಆಗಲ್ಲ. ಇವಾಗ ಯಾರ್ಯಾರು ತಿಂತಾರೋದು ಅಂದರೆ ಶೆಟ್ಟಿ ಮತ್ತೆ ತಿಂತಿಯಲ್ಲ ಶೆಟ್ಟಿ. ಆಲ್ರೆಡಿ ಓಪನ್ ಆಗಿದೆ. ಶೆಟ್ಟಿ ಇದೆಲ್ಲ ತರ್ತೀನಿ. ಐಸ್ ಕ್ರೀಮ್ ಎಲ್ಲ ಸೈಕ್ ಆಗುತ್ತೆ ಶೆಟ್ಟಿ. ಶೆಟ್ಟಿ ಇದೆಲ್ಲ ತರ್ತೀನಿ. ಐಸ್ ಕ್ರೀಮ್ ಎಲ್ಲ ಸೈಕ್ ಆಗುತ್ತೆ ಶೆಟ್ಟಿ. ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ತಿಂದವ್ರಿಗೆ ಫುಲ್ಲು ರಿಪ್ಪು. ಅದು ಏನಂದರೆ ಚಾಲೆಂಜು. 10 ನಿಮಿಷ ಟೈಮ್ ಕೊಡ್ತೀನಿ. 10 ನಿಮಿಷ ಟೈಮ್ ಒಳಗಡೆ ಹಾಕೊಂಡ ಬಾಯಿಗೆ ಮಾತೇ ಇಲ್ಲ. ಹಂಗೆ ತಿಂತೀರಾ? ಏನು ಬೇಡ ಐಸ್ ಕ್ರೀಮ್ ಏನು? ಐಸ್ ಕ್ರೀಮು ಜ್ಯೂಸು ಏನು ಬೇಡ ಅಂತ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ. ವಯಸ್ಸು ಅದು ವೀಡಿಯೋಸ್ ತುಂಬ ನೋಡಿದ್ದೀನಿ. ಫುಲ್ ಸೈಕೆ ಆಗ್ಬಿಟ್ಟಿದ್ದಾರೆ ಜನಗಳೆಲ್ಲ ತಿನ್ಬಿಟ್ಟು ಅದನ್ನೆಲ್ಲ. ಅದು ಇವರು ನಮ್ಮ ಬಾಯ್ಸ್ ನೋಡಿದ್ರೆ ಐಸ್ ಕ್ರೀಮು ಬೇಡ, ಜ್ಯೂಸು ಬೇಡ, ಏನೂ ಬೇಡ, ಹಂಗೆ ತಿನ್ಬಿಡ್ತೀನಿ ಅಂತ ಇದೆ. ಇರಲಿ ಅಂದ್ಬಿಟ್ಟು ಸೇಫ್ಟಿಗೆ ತಂದಿದ್ದೀನಿ ಐಸ್ ಕ್ರೀಮು ಜ್ಯೂಸು ಎಲ್ಲ. ತಿನ್ಬಿಟ್ಟ ಶೆಟ್ಟಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮಗೆ ಬಂತು ಟೈಮ್ ಮೂಟೆ ಕಟ್ತಾರೆ. ಡಿಮೋಟಿವೇಟ್ ಅಲ್ಲ ಇದು. ಗೈಸ್ ಇವತ್ತಿನ ಚಾಲೆಂಜ್ ಏನು ಅಂದರೆ ಜೋಲೋ ಚಿಪ್ಸ್ ತಿನ್ನೋದು. 3 ಜನ ರೆಡಿ ಆಗಿದ್ದಾರೆ ಇವಾಗ ಕುತ್ಕೊಂಡು. ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಗೈಸ್ ಇವ್ರಿಗೆ 10 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. 10 ನಿಮಿಷ ಟೈಮ್ ಕೊಡ್ತೀನಿ. ಯಾರು 10 ನಿಮಿಷ ನೀರು, ಜ್ಯೂಸು, ಐಸ್ ಕ್ರೀಮು ಯಾರು ಏನು ತಿಂದಿರಾ ಇರ್ತಾರೋ ಅವರೇ ವಿನ್ನರು. ಯಾರನ್ನ ನಮ್ಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅದು ಇದು ಐಸ್ ಕ್ರೀಮು ಜ್ಯೂಸು ಅದೆಲ್ಲ ತಿಂತಾರೋ ಅವರಿಗೆ ಕಟ್ಟು ಒಂದು ಪ್ರೈಸ್ ಇದೆ ಲಾಸ್ಟಲ್ಲಿ ವಿನ್ನರ್ಗೆ. ಇವಾಗಲೇ ಹೇಳಲ್ಲ, ಇವಾಗ ಹೇಳಿದ್ರೆ ಎಲ್ಲರೂ ಈಗಲೇ ಹೇಳಿದ್ರೆ ನಮ್ಮ ಹುಡುಗರು ಗೊತ್ತು ನನಗೆ. ಈಗಲೇ ಹೇಳಿದ್ರೆ ಯಾರು ನೀರು ಕುಡಿತೀರಾ ಬೇಕಾದ್ರೆ ಇದ್ಬಿಡ್ತಾರೆ. ಇವನ್ನೇ ನೋಡ್ತೀರಾ ಕಾಂಪಿಟೇಷನ್ ನಮ್ಗೆ ಉತ್ಸಾಹ ಬರೋದು. ಫ್ಲಾಶ್ ಬ್ಯಾಕ್. ಯಾಕೆ ಆಗಲ್ಲ ಏನಾಯ್ತು? ಆಗಲ್ಲ. ವಿನ್ ಆದವ್ರಿಗೆ 500 ರೂಪಾಯಿ. ಇದೇ ಮಾತು ಮೇಲೆ ಇರಬೇಕು. ಇದೇ ಮಾತು. ಯು ವೆರಿ ಚಲಾಕ್ ಬ್ರೋ. ನೋಡ್ತಾ ಇದೆ. ಯಾಕೆ ಕಳಿಸ್ತೀರಾ ಈಗ? ಗೈಸ್ ವಿನ್ ಆದವ್ರಿಗೆ 500 ಕ್ಯಾಶ್ ಪ್ರೈಸ್ ಮನಿ ಇದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. 10 ನಿಮಿಷ ಯಾರು ಏನೋ ತಿಂದಿರಾ ಕುಡಿದಿರಾ ಎಲ್ಲ ಇರಬೇಕು. ಇದೆ ಎಲ್ಲ ತಿನ್ಬಿಟ್ಟು ಇವಾಗ ತಿನ್ಬಿಟ್ರೆ ಸ್ವಲ್ಪ ತಿಂದ್ರೂ ಅಷ್ಟೇ ಅದು ಔಟು. 10 ನಿಮಿಷ ಒಳಗಡೆ ಯಾರು ಏನು ಮಾಡ್ದಿರಾ ಇರ್ತೀರೋ ಅವರು ವಿನ್ನರ್. ಓಕೆನಾ? ಸ್ಟಾರ್ಟ್ ಮಾಡೋಣ. ಎಲ್ಲಿ ತೋರಿಸ್ರಿ ಕೈಯಲ್ಲಿ ಎಷ್ಟು ಇಟ್ಕೊಂಡಿದ್ದೀರಾ? ಇಷ್ಟಿಷ್ಟು ಎತ್ಕೊಂಡ್ಬಿಟ್ರೆ
ಅದೇನಿದ ಮೆಮೊರಿ ಕಾರ್ಡಾ? ಇನ್ನೆಷ್ಟು ತಿಂತಾರೆ ಏನು ರೆಡಿ 1 2 3 ಸ್ಟಾರ್ಟ್. ತಿನ್ನಿ, ಹಾಕೊಳ್ಳಿ ಬಾಯಿಗೆ. 2 1 ಹಾಕೊಳ್ಳಿ. ಹಾಕೊಳ್ಳಿ ಬ್ರೋ. ತಿನ್ಬೇಕು, ಅಗಿಬೇಕು ಚೆನ್ನಾಗಿ, ನುಂಗು ಬಿಡಬಾರ್ದು ಒಂದೇ ಸಲ ತಿನ್ಬೇಕು. ಓಹ್ ಮಮ್ಮು ಸ್ಟಾರ್ಟ್ ಆಗೈತೆ. ದೇವರಾಣೆ ಯಾವ್ದು ಖಾರ ಇಲ್ಲ ಏನಿಲ್ಲ, ಸುಮ್ಮನೆ ನನಗೆ ಭಯ ಇರ್ತಿರೋದಷ್ಟೇ. ಇನ್ನ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ಟಾರ್ಟ್ ಮಾಡಿದಿರಿ. ಬಾಲಾಜಿ ಟೆಕಿಸ್ ಇದ್ದೇ ಇರೋ ನೈಟ್ ಅಲ್ಲಿ ಬೋಟಿ ಫ್ರೈ ಇದಕ್ಕಿಂತ ಜಾಸ್ತಿ ಖಾರ ಇರುತ್ತೆ. ಇನ್ನೇನ್ ಮತ್ತೆ ನಡೆಯಪ್ಪ, ಇದೊಂದು ಜೋಳ ಚಾಲೆಂಜ್. ಇನ್ನೊಂದ್ 4-5 ಆರ್ಡರ್ ತೆಕ್ಕೊಂಬಪ್ಪ ಇಲ್ಲಿ. ಇನ್ನ ಒಂದ್ ತಿನ್ಬಿಟ್ಟು 5 ನಿಮಿಷ ಆದ್ಮೇಲೆ ಟಾಸ್ಕ್ ಕೊಡ್ತೀನಿ. ಓಕೆ, ಇರೋದನ್ನು ಖಾಲಿ ಮಾಡ್ಬೇಕು. ಖಾಲಿ ಮಾಡಾಕ್ತೀವಿ. ಯಾವ್ದು ಇಲ್ಲ, ನೀನ್ ಇಷ್ಟೇ ತಿಂದಿರೋದು. ಸರಿ ಆಯ್ತು. ನೀವು ಕಾಂಪಿಟೇಷನ್ ಇದೀರಾ ಅಂತ ಸುಮ್ನೆ ಇದೀನಿ, ಇಲ್ಲಾಂದ್ರೆ ಇಷ್ಟು ತಿಂದಾಕ್ತಾ ಇದ್ದೆ. ನಾನು ಇನ್ನೊಂದು ತಿಂತಾ ಇದೀನಪ್ಪ, ನಾನು ಇನ್ನೊಂದು ತಿಂತಾ ಇದೀನಿ. ಇರೋ ಬ್ರೋ, ತಿನ್ನು. ಇರೋ ಒಂದ್ ನಿಮಿಷ. ಅಲ್ಲಿ ಶೆಟ್ಟಿ ನಂಗೆ ಇವಾಗ ರಾತ್ರಿ ಸಮಸ್ಯೆಗಿಂತ ನೋಡಪ್ಪ, ನೋಡ್ತಾ ಇರ್ರಿ ಇಲ್ಲಿ. ಶೆಟ್ಟಿ ಕೊಡ್ಬ್ರೋ ನಂಗೊಂದು ಅಗೊಳ್ಳಿ, ಇದು ಎರಡನೇದು. ಅಭಿ ಏನೋ ಸೈ ಕೊಡಿತಾ ಇದೆ, ಇದು ಎಕ್ಸ್ಪೈರಿ ಆಗ್ಬಿಟ್ಟು. ಎಕ್ಸ್ಪೈರಿ ಡೇಟೇ ಇಲ್ಲ ಅಂತ ಹೇಳಿ ನೋಡಪ್ಪ, ನೋಡ್ಕಪ್ಪ, ಇಷ್ಟು ದೊಡ್ಡದೈತೆ. ಇಲ್ಲಿ ನೋಡಿ, ಇವ್ರೇ ಇವಾಗ ಇದಕ್ಕೆ ಎಕ್ಸ್ಪೈರಿ ಇದೆ ಅಂದ್ರೆ ಇದು ಏನ್ ಮಾಡಕ್ ನೀವು ವ್ಲಾಗ್ ಮಾಡ್ತಾ ಇಲ್ಲಿ ನೋಡಪ್ಪ, ಇಲ್ಲಿ ನಾಲ್ಗೆ ಮೇಲೆ ಇಟ್ಕೊಳ್ಳಿ, ಇವಾಪ. ನಾಲ್ಗೆ ಮೇಲೆ ಇಟ್ಕೊಳ್ಳಿ. ಅಗಪ್ಪ ಅಗ ಅಗೊಳ್ಳಿ ಅಗೊಳ್ಳಿ. 500 ಇನ್ನೊಂದೆರಡು ಚಿಪ್ಸ್ ಇದ್ರೆ ಎತ್ಕೊಂಬಪ್ಪ. ಮಾಮ್ ಕಾರನೇ ಇಲ್ಲ. KA40 ಇಲ್ವಾ? ನೋಡಪ್ಪ, ಪ್ಯಾಕೆಟ್ ತೆಗ್ತಾ ಇದೀನಿ ನೋಡ್ರಿ, ಪ್ಯಾಕೆಟ್ ತೆಗಿ, 500 ತೆಗಿ. 10 ನಿಮಿಷ ಆದ್ರು. ಅವತಾರ್ 3 ಬಂದ್ಬಿಟ್ಟಿದೆ 4. 10 ನಿಮಿಷ. ಇನ್ನ ಒಂದೆರಡು ಎತ್ಕೊಂಬಪ್ಪ ಚಿಪ್ಸು. ಬಾಮ್, ಏನ್ ಇದು ಚಿಪ್ಸ್ ಖಾಲಿ ಮಾಡ್ಬಿಟ್ಟು ನೀವು ನಮ್ಮ ಕಾಂಪಿಟೇಷನ್ ಅಲ್ಲಿ ಕೂರ್ಸ್ಬಿಟ್ಟು. ಡೆಂಗ್ತಾ ಐತೆ, ತಡ್ಕೊಂತ ಇದೀರಿ. ಇಲ್ಲ ಬ್ರೋ, ಪ್ರಾಮಿಸ್ ಆಗಿಲ್ಲ. ಒಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ ಅಷ್ಟು ಖಾರ ಇಲ್ಲ, ಅಷ್ಟೊಂದಿಲ್ಲ, ಬಟ್ ಇದೆ ಖಾರ ಇದೆ ಅಷ್ಟೇ ನಾರ್ಮಲ್. ನಂಗೆ ಟೇಸ್ಟ್ ಗೊತ್ತಾಗ್ತದೆ. ಗೈಸ್, ನನ್ಗೆ ಯಾಕೋ ಮಿಕ್ಸ್ ಹೊಡಿತಾ ಇದೆ. ನನ್ಗೆ ಯಾಕೋ ಕುತ್ಕೋಬೇಕು, ಅದೆಲ್ಲ ಇಲ್ಲ. ಓಹೋ, ಇನ್ನೊಂದೆರಡು ತರಬೇಕಿತ್ತಲ್ಲ. ಇಲ್ಲ ಶೆಟ್ಟಿ, ಅಷ್ಟೊಂದಿಲ್ಲ. ನೋಡು, ಪೇಪರ್ ಎಲ್ಲ ನಿಕ್ಕಾಗ್ದೆ ನಾನು. ನೀನ್ ನಾನು ನೋಡ್ಬೇಡ ಬ್ರೋ. ಸರ್ ಏನ್ ಹೇಳ್ರಿ, ನಾನು ಮಾತಾಡಲ್ಲ ಯಾರು ಮಾತಾಡಲ್ಲ ಇವತ್ತು. ನಾನು ಎಲ್ಲ ನಾನು ಕಂಟೆಂಟ್ ತೆಗಿಬೇಡ್ರಪ್ಪ. ಯಾರು ಕೊಟ್ಟಿದ್ದೀವಿ ರೈಟ್ಸ್? ಈಚೆ ಎಲ್ಲ ಎದ್ದೋಗಂಗಿಲ್ಲ, ಎದ್ದೋದ್ರು ನಮಗ್ ಫಾರ್ಗಳು ಬರ್ತಾ ಇದಾವಪ್ಪ. ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತಪ್ಪ? ಒಂದು ಚಿಪ್ಸ್ ಒಬ್ಬ ಫುಲ್ ತಿಂದ್ರೆ ಒಬ್ರು ಅವಾಗ ಫುಲ್ ಖಾರ ಇರುತ್ತೆ. ನಾವು ಶೇರ್ ಮಾಡ್ತೀವಿ. ಹೌದಾ? ಮೇ ಬಿ ಒಂದು ಫುಲ್ ತಿನ್ಬೇಕು ಶೆಟ್ಟಿ, ಕರೆಕ್ಟು. ಗೈಸ್, ನಾನು ಒಂದೇ ಒಂದು ತಂದಿದ್ದೆ, ಬಟ್ 3 ಜನ ಕುತ್ಕೊಂಡ್ಬಿಟ್ರು. 4 ಜನ 5 ಜನ ತಿನ್ಬಿಟ್ಟಿದ್ದಾರೆ ಇಲ್ಲಿ ಒಂದೇ ಒಂದು ಚಿಪ್ಪಲ್ಲಿ. ಬಟ್ ನಾನು 2 ಸತಿ ತಿಂದೆ. ಸೀರಿಯಸ್ ಆಗಿ ಅವ್ರ ಇನ್ನರ್ ಫೀಲಿಂಗ್ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೋ ಸೈಕ್ ಆಗ್ತಾ ಇದೆ. ಇಲ್ಲ, ಲೈಟ್ ಫಸ್ಟ್ ಸ್ಟಾರ್ಟ್, ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಇಲ್ಲ. ಏನು ಅಷ್ಟೊಂದಿಲ್ಲ ಶೆಟ್ಟಿ. ಚಿಪ್ಸ್ಗಳೆಲ್ಲ ನಾವು LKG ಅಲ್ಲಿ ತಿನ್ಬಿಟ್ಟಿದೀವಿ. ಯಾವ ಟಿಫನ್ ಬಾಕ್ಸ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ದಿದ್ದು. 4 ಆಗ್ತಾ ಇದ್ದಿದ್ದು. 11 ಗಂಟೆ ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಮಮ್ಮಿ ನನ್ಗೆ ಈ ತರ 10 ಚಿಪ್ಸ್ ಸಿಗ್ತಾ ಇದ್ರಪ್ಪ ಬಾಕ್ಸ್ ಒಳಗಡೆ, 3 ಬ್ರೇಕ್ಫಾಸ್ಟ್. ನಾನು ಈ ಖಾರ ಸಾಲ್ದಿರ ಇದಕ್ಕೆ MTM ಅಂಗಡಿಯಲ್ಲಿ ಖಾರ ಪುಡಿ ತಗೊಂಬಂದು ಅದಕ್ಕೊಂದು ತಿಂತಾ ಇದ್ದೆ. ನೀನು ಅವಾಗ ಹಾಕ್ಸ್ಕೊಂತಿದ್ದ ಅದಕ್ಕ. ಟೈಮಿಂಗ್ ಡಿಫರೆನ್ಸ್ ಆಗಿರ್ಬೋದು. ಅದ್ಯಾವ್ದೋ ಇನ್ನೊಂದು ಬರುತ್ತಲ್ಲಪ್ಪ, ಗುಂಟೂರು ಚಿಲ್ಲಿ, ಅದ್ರಲ್ಲಿ ಪಲಾವ್ ಮಾಡ್ತಾ ಇದ್ರು ನಮ್ಮ ಮಮ್ಮಿ, ಬರೀ ಗುಂಟೂರು ಚಿಲ್ಲಿಯಲ್ಲಿ. ನಮ್ ದೊಡ್ಡಮ್ಮ ಇರೋದೇ ಗುಂಟೂರು ಅಂದ್ರ, ಅಲ್ಲಿಂದಾನೇ ನಮಗೆ ಮೆಣಸಿನ್ಕಾಯಿ ಬರೋದು. ಮತ್ತೆ ಒಂದ್ ಕೆಲಸ ಮಾಡಿ, ಸಿಹಿ ಸರ್ಕಾರದಲ್ಲಿ ರುಬ್ಸೋದು, ಅಲ್ಲೇ ಚಿಲ್ಲಿ ಪೌಡರ್ ಮಾಡ್ಬಿಟ್ಟು ಹಾಕ್ಸೋದು, ಎಲ್ಲ ಮಾಡಿ ಅದ್ರಲ್ಲೇ ಅದ್ಕೊಂಡು ತಿನ್ನೋದು.
ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ತಿನ್ಬಿಡ್ತಾ ಇದ್ದೆ. ನನ್ಗೇನ್ ಗೊತ್ತಾ ಸೀರಿಯಸ್ ಆಗಿ ಹೇಳ್ತಾ ಇರೋದು 4 ಜನಕ್ಕೂ ಒಂದೊಂದು ಚಿಪ್ಸ್ ತಂದಿದ್ರೆ ಪಕ್ಕ ರಿಯಾಕ್ಟ್ ಮಾಡಿರೋ ಗೈಸ್ ಸೀರಿಯಸ್ ಆಗಿ ನಂಗೆ ಯಾಕೋ ಇದು ಎಕ್ಸ್ಪೈರಿ ಆಗಿದೆ ಅನ್ಸ್ತಾ ಇದೆ. ನನಗೆ ಗೊತ್ತಂಗೆ ಈ ಜೋಲೋ ಚಿಪ್ ಚಾಲೆಂಜ್ ಅಂದ್ರೆ ಏನಂದ್ರೆ ಒಬ್ಬೊಬ್ರು ಒಂದೊಂದು ಚಿಪ್ಸ್ ತಿನ್ಬೇಕು, ಅವಾಗ ಓಂ ನಮಃ ಶಿವಾಯ. ಇನ್ನೊಂದ್ ಸ್ವಲ್ಪ ಪುಡಿಗಳು ಐತೆ ಸೊ ಇಂತಿನ ಟೈಮ್ ರೊಂಡ್ ಸತಿ ಇಲ್ಲ ವಿಡಿಯೋ ಒಂದು 4 ಅಂತ ಪೆಟ್ಕೊಂಡು ಆಟಲಾಡಿಚ್ಚಿ ನಾನು ಈಗ ಪ್ಯಾಕೆಟ್ ಕೊಡಪ್ಪ ಈಗ 10 ನಿಮಿಷ ಅಲ್ಲ 15 ನಿಮಿಷಕ್ಕೆ ಶಿಫ್ಟ್ ಮಾಡ್ಕೋ. ನೀನ್ ಬೆಟ್ ರೈಸ್ ಮಾಡು 20 ನಿಮಿಷಕ್ಕೆ ಶಿಫ್ಟ್ ಮಾಡ್ಕೋ. ಆಗ ಇಲ್ಲಿರೋದು ತಿಂತೀವಿ. ಆಗ ಇನ್ನ ಇಲ್ಲಿದೆ ಬನ್ನಿ ಗೈಸ್ ಇಲ್ಲಿ ನೋಡಿ, ಇನ್ನ ಇಷ್ಟಿದೆ. ಜೋಲೋ ಚಿಪ್ ಅಂದ್ರೆ ಇವು ಜೋಲೋ ಚಿಪ್ ಅಲ್ವಾ, ಇದನ್ನು ತಿಂತೀವಿ. ಮಸಾಲಾ ಬೇಕಿದ್ರು ತಿಂತೀವಿ. ಬೆಟ್ ರೈಸ್ ಮಾಡಕ್ ಹೇಳಿ, ಕಂಟೆಂಟ್ ರೈಸ್ ಮಾಡಕ್ಕೆ ಯು ವೆರಿ ಚಲಾಕ್ ಬ್ರೋ. ಬೇಕಾದ್ರೆ ಬಾಕ್ಸು ಅಗ್ದಾಕ್ಬಿಡ್ತೀರಪ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲೇ ಮಿಲಾಯಿಸಿ ಇದು ತಿಂತೀವಿ. ಓಕೆನಾ? ಯಾವ್ದಿದ್ ಐಸ್ ಕ್ರೀಮ್ ಐತಾ ಈಚೆ ಕಡೆ ಇದೇ ಪ್ರಸಾದಕ್ಕೆ ತಂದಂಗ್ ತಂದ್ಬಿಟ್ಟೆ. ಸರಿ ಪಕ್ಕನಾ? ಪಕ್ಕ 2501%. ಆದ್ರೂ ಒಂದ್ 2 ಇಕ್ಕಿರ ಎಮರ್ಜೆನ್ಸಿ. ಬಿಡ್ಬ್ರೋ ಅದೇನು ಬೇಕಾದ್ರೆ ಹೋಗೋಗಿ ಈಚೆ ತಗೊಳ್ಳೋಣ. ಗೈಸ್ 6.5 minutes ಆಗಿದೆ. ನನ್ಗೆ ಯಾಕೋ ಸೈಕ್ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ಏನು ಮಾಡೋಣ ಅಂದರೆ ಒಂದು 5 ಪ್ಯಾಕೆಟ್ ತಂದ್ಬಿಟ್ಟು ಇಬ್ಬರನ್ನ ಕೂರ್ಸೋಣ. ಈ ಥರ ಮಾಡೋಣ. ಇದು ಯಾಕೋ ಇನ್ನೇನಿನ್ನ 3 ನಿಮಿಷಕ್ಕೆ ಅಂತೇನೆ ಇಂಕೋಕು 2-3 ಉಂಟು ಲಬ್ಗ ಜಿಬ್ಗ ಜಿಬ್ಗ ಜಬ್ಗ ಅಂತ ತಿನ್ನೇಸ್ತೀನಿ. ಬಾಧೆ ಆಗ್ತಾ ಇರೋದು ಇದ್ದು ಕುಡ್ದಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ ಅಂತಲ್ಲ, ಇನ್ನೊಂದು ಜೋಲೋ ಸಿಪ್ ಇಲ್ಲ ಅಂತ. ಇದ್ದಿದ್ರೆ ಇನ್ನೊಂದು ತೆಗೆದು ಬಿಟ್ಟು ಅಲ್ಲಿ ಬಿಸಾಕ್ತಾ ಇದ್ದೆ. ಎಲ್ಲಾರ್ಗು ಒಂದೊಂದು ತಿನ್ಸ್ಬೇಕು ಆಕ್ಚುಲಿ. ಒಂದೊಂದು ತಿನ್ಸ್ಬಿಟ್ಟು ಏನೋ ಇನ್ನೊಂದು ಹಾಕೋರಪ್ಪ, ಎನಿ ಲಾಸ್ಟ್ ವರ್ಡ್ಸ್ ಅಂತ ಹಾಕೋರೆ. ಏನ್ ಲಾಸ್ಟ್ ವರ್ಡ್ಸ್? ಅವಾಗಿಂದ ಮಾತಾಡ್ತಾ ಇದೀರಿ ನಾವು. ನೋ ಲಾಸ್ಟ್ ವರ್ಡ್ಸ್, ಓನ್ಲಿ ಫಸ್ಟ್ ವರ್ಡ್ಸ್. ಜೋಲೋ ಚಿಪ್ ತಿನ್ನಿ, ಖುಷಿಯಾಗಿರಿ, ಏನು ಆಗಲ್ಲ. ನಾವು ನಮ್ನೇನು ಇದ್ ಮಾಡುತ್ತೆ, ಡಿಮೋಟಿವೇಟ್ ಮಾಡುತ್ತೆ ಅಂದ್ರೆ ಆ ಫೀಲಿಂಗ್ಸ್. ಅಯ್ಯೋ ತಿಂದ್ರೆ ಏನೋ ಅದು ಮೇನ್, ಅದು ಭಯ ಬೀಳ್ತಾರೆ ಅಷ್ಟೇ. ಖಾರ ಅಂತ ಏನು ಇಲ್ಲ. ಒಂದ್ ಫುಲ್ ಬಾಟಲ್ ಕೊಟ್ರೆ ಇನ್ನೊಂದ್ 2 ಜೋಲೋ ಚಿಪ್ ತಿಂತೀವಿ. ಏನ್ ಗೊತ್ತಾ ಗೈಸ್, ಆನೆಸ್ಟ್ ರಿಯಾಕ್ಷನ್ ಮೇ ಬಿ ನಮಗೆ ಗೊತ್ತಿಲ್ಲ. ಬೇರೆಯವರು ಕಾಂಟೆಂಟ್ಗೋಸ್ಕರ ಏನಾನ ಈ ಥರ ಮಾಡ್ತಾರೋ, ಅಯ್ಯೋ ಆಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಗೆ ಏನೋ ಸೈಕ್ ಹೊಡಿತಾ ಇದೆ. ಇದು ಎಕ್ಸ್ಪೈರಿ ಆಗ್ಬಿಟ್ಟು ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬನ್ನಿ ಇಲ್ಲಿಗೆ ಜೋಲೋ ಚಿಪ್ ಎತ್ಕೊಂಡು ಬನ್ರಿ ಕಾದಪ್ಪ 2 ಚಿಪ್ಸ್ ಅದ್ರ ಜೊತೆ ಒಂದು ಫುಲ್ ಬಾಟ್ಲ್ ತಿನ್ಲಿಲ್ಲ ಅಂದ್ರೆ ಕರೀರಿ. ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡಿ. ಆಕ್ಚುಲಿ ನೋಡಿ ಇಲ್ಲಿ 8 minutes ಆಗಿದೆ. ನಾವು 10 ನಿಮಿಷ ಅಲ್ಲ, ಅರ್ಧ ಮನೆಗೆ ಹೋಗೋವರೆಗೂ ಕಂಟೆಂಟ್ ತಗೊಳ್ರಿ. ನಾನು ನೀರು ಸಹ ಕುಡಿಯಲ್ಲ. ಕುಡಿದ್ರೆ ಸೋತಂಗೆ ನಾನು. ಅಲ್ಲಿವರೆಗೂ ನಮ್ಮ ಮನೆಗೆ ಹೋಗಿ ಬೆಳಗ್ಗೆವರೆಗೂ ಬೇಕಾಗಿದ್ರು ನೀರು ಕುಡಿಯಲ್ಲ ನಾನು. ಈ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ವಿಡಿಯೋ ತಗೊಳ್ಳೋ ಅಷ್ಟು ಕೆಪಾಸಿಟಿ ನಿಮ್ಗೆ ಇರ್ಬೇಕಷ್ಟೇ. ನೀವು ಮನೆಯಲ್ಲಿ ಅದು ನಿಮ್ಗೆ ಕಂಟೆಂಟ್ ಬೇಕಾದ್ರೆ ನೀವು ತಗೊಳ್ರಿ, ನಾನು ನೀರೇ ಕುಡಿಯಲ್ಲ. ನನ್ನ ಆತ್ಮಸಾಕ್ಷಿ ಮೇಲೆ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ. ಇಲ್ಲ ಬ್ರೋ, ಆರ್ಡರ್ ಮಾಡಿ. ಅನ್ಸ್ತಾ ಇಲ್ಲ ನಂಗೆ ಯಾಕೋ. ಇಲ್ಲ ಚಿಪ್ಸ್ ಆಕ್ಚುಲಿ ಎಲ್ಲಾರು ಹೇಳ್ತಾರೆ ಒರಿಜಿನಲ್ಲೇ ನಾವಿರ್ಬೇಕು. ಒರಿಜಿನಲ್ ಪಾರ್ಟ್ಸ್ಗಳು ಒಳಗಡೆ ಇರ್ಬೇಕಲ್ಲ ತಡ್ಕೊಳಕ್ಕೆ. ನಾನು ಅದೇ ನಂಗೆ ಶಾಕ್ ಆಗ್ತಾರೆ. ಅದೇನಪ್ಪ ಇದು ಏನು ಆಗಲ್ಲ. ನಮ್ಗೆ 10 ನಿಮಿಷ ಆಗೋದ್ರೆ ನೆಮ್ಮದಿಯಾಗಿ ಇಡ್ತೀನಿ. ಅಣ್ಣ ಇನ್ನೊಂದು ತಗೊಂಡ್ ಗೈಸ್ ಇನ್ನ ನೋಡ್ಬಿಡಿ ಹಂಗೆ 50 seconds more. ಎಲ್ಲರೂ ಗೆದ್ಬಿಟ್ರು. 50 ಅಲ್ಲ, ಇನ್ನೊಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡ್ಕೊಳ್ರಿ ನಿಮ್ ಖುಷಿಗೆ. ಏನು ಆಗ್ತಾ ಇಲ್ಲ. ಇನ್ನೊಂದು 5 ನಿಮಿಷ ಇಟ್ಟು ಇನ್ನೊಂದು ಚಿಪ್ ಸಿಕ್ಕ್ರಪ್ಪ. ಇವಾಗ ಏನ್ ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತಾ ಹೋಗಿ ಎತ್ಕೊಂಬರಕ್ಕೆ? ಒಂದೊಂದು ಮೆಣಸಿನ್ಕಾಯಿ ಎತ್ಕೊಂಬೋಗಿ ತಿಂತೀರಿ ನಾವು. ಆಯ್ತು, ಮೆಣಸಿನ್ಕಾಯಿ ಎಲ್ಲ ಬೆಟ್ ಇನ್ಕ್ರೀಸ್ ಮಾಡಿದ್ರೆ ಒಂದೊಂದು ಮೆಣಸಿನ್ಕಾಯಿ ತಿಂತಿರ್ತೀರಿ. ಜೋಲೋ ಸಿಪ್ತು ಚಾಲೆಂಜ್ ಎಲ್ಲ ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಅದ್ ನಾವು ಮಾಡೋಣ. ಮೆಣಸಿನ್ಕಾಯಿ ತಿಂತಾ ಇದಾರೆ ಬಂದ್ ಕಂಟೆಂಟ್ಗೋಸ್ಕರ. ಅವೆಲ್ಲ ಬೇಡ, ಇದು ತಿನ್ಬೇಕು, ತಿಂದಿದೀವಿ. ನಿಮ್ಗೆ ಇನ್ನೂ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂತೀರಾ 5 ನಿಮಿಷ ಮಾಡ್ಕೊಳ್ಳಿ. ಬೇಡ ಅಷ್ಟೇ ಹೇಳಿರೋದು. ಏನಿಲ್ಲ, ನಾವು 10 minutes ಆದ್ಮೇಲೆ ನೀವೇ ಕುಡಿ ಅಂದ್ರೂ ನಾವು ನೀರು ಕುಡಿಯಲ್ಲ. ಚೆನ್ನಾಗಿದೆ ಒಂಥರ ಫೀಲಿಂಗು, ಮಸ್ತಾಗೆ. ಫಿಶ್ ಲ್ಯಾಂಡ್ ಅಲ್ಲಿ. ಸರಿ ಆಯ್ತು. ಅಲ್ಲ ಇದೊಂಥರ ಹೆಂಗ್ ಗೊತ್ತಾ, ಮುಗೀತು ಇವ್ರದ್ದು ಎಲ್ಲ ಆಯ್ತು. ಇವಾಗ ಆನೆಸ್ಟ್ ರಿಯಾಕ್ಷನ್ ಹೇಳ್ರಿ. ಜ್ಯೂಸು ಬೇಡ, ಐಸ್ ಕ್ರೀಮ್ ನಾನು ಅದಲ್ಲ. ಆಯ್ತು, ಒಬ್ರೊಬ್ರೆ ಕೇಳೋ ಏನು ಬೇಡ.
ನೀರ್ ಸಹ ಬೇಡ ಇವಾಗ. ಇಲ್ಲಿ ಕೇಳಿ ಇಲ್ಲಿ ಏನ್ ಗೊತ್ತಾ? ನಾನು ಶೆಟ್ಟಿ ಇವಾಗ ಫಸ್ಟ್ ಶೆಟ್ಟಿ ಒಂದ್ ನಿಮಿಷ ನನ್ನ ಪ್ರಕಾರ ನಿಮ್ ಚಾಲೆಂಜ್ ಮುಗಿದಿದೆ ಅಂತ ಹೇಳಿದ್ರೆ ನಿಮ್ ಚಾಲೆಂಜ್ ಮುಗ್ದಿದೆ. ಚಾಲೆಂಜ್ ಆಗೋಯ್ತಲ್ಲ. ನಿಮ್ದೇ ಒಂದ್ ಸ್ಮಾಲ್ ಹೊಡಿತೀವಿ, ನೀರ್ ಸಹ ಬೇಡ ಬೇಡ ಅಷ್ಟೇ. ಇದ್ರ ಮೇಲೆ ನಾವ್ ಇನ್ನೇನು ಹೇಳಲ್ಲ. ನನಗೆ ಯಾಕೋ ಇದು ಜೋಲೋ ಚಿಪ್ಸ್ ಬರೀ ಹುಡುಗಿರು ಇದು ಒಂದು ಕಂಟೆಂಟ್ಗೆ ಒಂದು ವಿಡಿಯೋಸ್ಗೋಸ್ಕರ ಸುಮ್ನೆ ಅವ್ರು ಹೇಳೋದು. ಇದೆಲ್ಲ ಹಾಕೋರ್ ಗೊತ್ತಾ? ಇದೆಲ್ಲ ಏನೋ ಬರ್ದಿದಾರೆ ನೋಡಿ ಇಲ್ಲಿ. ನನಗೆ ಅನ್ಸಿರೋ Can you ಪ್ರಕಾರ handle ಆ your ಝೋಲೋ relationships ಚಿಪ್ ನ ಕೂಡ ಅಂತ? ಪ್ರಮೋಷನ್ಗೋಸ್ಕರ ಏನಾನ ಆ ತರ ನಾಟಕ Maybe, ಇರ್ಬೋದೇನೋ maybe. ಗೊತ್ತಿಲ್ಲ, ಇರಬಹುದು. ಅದೇ ನಮ್ಗೆ ಗೊತ್ತಿಲ್ಲ, ಅವ್ರವ್ರಿಗಿಲ್ಲ. ಇಂದಪ್ಪ, ಅವ್ರಿಗೇನಾನ ಆ ತರ ಇಂದಪ್ಪ, ಅನ್ಸಿರ್ಬೋದು, ನಮಗ್ ಗೊತ್ತಿಲ್ಲ. ಬಟ್ ಅದು ಏನು ಇಲ್ಲ. ಬಟ್ ಇರಬಹುದು ಕೆಲವ್ರಿಗೆ, ಬಟ್ ನಮ್ಗೆ ಏನು ಅನ್ಸಿಲ್ಲ. ಬಟ್ ಒಬ್ರಿಗೆ ಅನ್ಸಿಲ್ಲ ಅನ್ನೋದು ಏನಾನ ಅನ್ಕೊಂಬೋದು, ಮೂವರಿಗೂ ಅನ್ಸಿಲ್ಲ ಅಂದ್ರೆ ಇದು ಇದ್ರಲ್ಲಿ ಏನೋ ಮಿಸ್ಟ್ರಿ ಇದೆ. ಪಕ್ಕ ಗೈಸ್ ಇದೆಲ್ಲ ಆನೆಸ್ಟ್ ರಿಯಾಕ್ಷನ್. ಏನೂ ಆಗಿಲ್ಲ ನೋಡಿ. ನಮ್ಮ ಅಭಿಯವರು ಗಟ್ಟಿಗಿದ್ದಾರೆ, ನಾನು ಗಟ್ಟಿಗಿದ್ದೀನಿ. ಬಾಯೆಲ್ಲ ಸುಟ್ಟೋಗಿ ಸರಿ ಆಯ್ತು. 10 ನಿಮಿಷ ಆಗಿದೆ. ಬಟ್ ಇದ್ರಲ್ಲಿ ನಮ್ಗೆಲ್ಲ ಬೇಕಾಗಿರೋ ಡೌಟ್ ಏನು ಅಂದ್ರೆ ಝೋಲೋ ಸಿಪ್ ತಿಂದಿರೋರೆಲ್ಲ ಇಲ್ಲಿ ಬನ್ನಿ 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 ಪ್ರೈಸ್ ಬನ್ನಿ. ಈ ಕಡೆ ಕಾಸು ಇದು ಪ್ರೈಸ್ ಬನ್ನಿ, ಇವತ್ತೇ ಕೊಡ್ಬೇಕು. ಇಲ್ಲಿ ಪ್ರೈಸ್ ಮನಿ ಬೇಕು, ಕೊಡ್ತೀವಿ. 500 rupees. ಹೀಗೆ ನಿಮ್ ಕಂಟೆಂಟ್ ಅಲ್ಲಿ ವಿಡಿಯೋ ನಮಗ್ ಸಾಕ್ಷಿ ಇವರಲ್ಲ, ಈ ವಿಡಿಯೋ ನೋಡ್ತಾ ಇರೋರು. 500 ರೂಪಾಯಿ ಇವಾಗ ಬೇಕು, ಕೊಡ್ತೀನಿ, ಹಾಕ್ತೀನಿ. ಫೋನ್ ಪೇ ಮಾಡಿ ಅಲ್ಲಿ ತೋರ್ಸು. ನಾನ್ ನಮ್ಗೋಸ್ಕರ ಕೇಳ್ತಾ ಇಲ್ಲ, ಆ ವಿಡಿಯೋ ನೋಡ್ತಾ ಇರೋರ್ಗೋಸ್ಕರ ಕೇಳ್ತಾ ಇದೀನಿ. ಎಷ್ಟು ಪ್ರಾಂಪ್ಟ್ ಆಗಿದೆಯಾ ಅಂತ. ನಮಗ್ ಬೇಡಪ್ಪ, ಬೇಡ. ಅವ್ರನ್ನ ಪಕ್ಕ ನನಗ್ ಬೇಡ. ಅವ್ರಿಗೆ ಡೌಟ್ ಇರುತ್ತಲ್ಲ, 500 ಕೊಟ್ಟವನು. ಇವಾಗ ನೇನೇನ್ Guys, ಸುಮ್ನೆ ನೋಡಿ. ತಮಾಷೆಗೆ ಮಾಡಿದ್ನಾ? ಫೋನ್ ಪೇ ತೆಗೆದು ಪೇಮೆಂಟ್ ಹಾಕಿ ನಿಮಗೆ ಇವಾಗ ನಮ್ಮ ಎದುರಂದವ್ರು ಎಷ್ಟು ಪ್ರಾಂಪ್ಟ್ ಅಂತ ಪ್ರೂವ್ ಮಾಡ್ತಾರೆ. ಹಾಕ್ತೀನಿ. ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ರಿ, ಅಷ್ಟಲ್ಲಿ ನಿಮ್ಗೆ ನಮಗ್ ಬೇಡ, ಬರುತ್ತೆ. ನಾವ್ ತಿನ್ನಲ್ಲ. ಅಲ್ಲ ನಿಮ್ಗೋಸ್ಕರನೇ ತಂದಿರೋದಪ್ಪ. ಬೇಡ ಬೇಡ ಬೇಡ, ನಮಗೆ ಐಸ್ ಕ್ರೀಮ್ ಬೇಡಪ್ಪ. ನೀನೇ ತಿನ್ಕೋ ಬೇಡ ಐಸ್ ಕ್ರೀಮ್. ಬೇಡ ನಮ್ಗೆ ಐಸ್ ಕ್ರೀಮ್. ಇಲ್ಲಾಂದ್ರೆ ಇನ್ನೊಂದು ಚಿಪ್ಸ್ ತರ್ಸು. ನೀನೇ ತಿನ್ಕೋ ಐಸ್ ಕ್ರೀಮು. ಅಲ್ಲ ಜ್ಯೂಸು ಎದುರಂದ ಎದುನೇ ಕುಡಿ. ಐಸ್ ಕ್ರೀಮು ಎದುರಂದ ನಾನೇ ತಿನ್ಲಿ. ನಮಗೆ ಗೈಸ್ ನಾವು ಬೇಕಾಗಿರೋದು 500 ರೂಪಾಯಿ. ಹಾಕ್ತೀನಿ. ಗೈಸ್ ನಾನು ಏನೋ ಅನ್ಕೊಂಡು ನಾನು ವಿನ್ ಆಗ್ತೀನಿ ಅನ್ಕೊಂಡು ಏನೋ ಮಾಡಿದೆ. ಈ ಥರ ಆಗುತ್ತೆ ಅಂತ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ. ಸುಮ್ಮನೆ ಇದು ಕಾಂಟೆಂಟ್ ಕೊಡ್ತಾರೆ ನೋಡಿ. ಬೇರೆ ಜೋಲೋ ಚಿಪ್ ತಿನ್ಬಿಟ್ಟು ಆಗ್ತಾ ಇಲ್ಲ ನನಗೆ. ಮೋಸ್ಟ್ಲಿ ಅದೆಲ್ಲ ಸುಮ್ಮನೆ ಅವರು ಇದಕ್ಕೋಸ್ಕರ ಮಾಡ್ತಾರೆ ಅನ್ಸುತ್ತೆ ಅಷ್ಟೇ ಮೋಸ್ಟ್ಲಿ. ಬಟ್ ನಮ್ಮ ಬಾಯ್ಸ್ಗೆ ಈ ಥರ ಖಾರ ಆಗ್ತಾ ಇಲ್ವಾ, ಇಲ್ಲಾಂದರೆ ಅವ್ರಿಗೆ ಬೇರೆಯವ್ರ ಖಾರ ಆಗುತ್ತಾ ಏನೋ ಗೊತ್ತಿಲ್ಲ. ಬಟ್ ಪೇಮೆಂಟ್ ಮಾಡಿಬಿಡೋಣ ಗೈಸ್. ನೋಡಿ ಗೈಸ್, ನಾವು ಝೋಲೋ ಚಿಪ್ ತಿಂದು ಚಾಲೆಂಜ್ ಕಂಪ್ಲೀಟ್ ಮಾಡಿ. ಸ್ಕ್ಯಾನರ್ ಏನು ಬೇಡ, ನಿನ್ನ ನಂಬರ್ ಐತೆ ನನ್ನ ಹತ್ರ. ನಂಬರ್ ಎಲ್ಲ ಬೇಡ, ನಮ್ಮ ಸ್ಕ್ಯಾನರ್ಗೆ ಬೇಕು. ಯಪ್ಪ ನೋಡಿ, ನಾವು ಚಾಲೆಂಜ್ ಅಲ್ಲಿ ಗೆದ್ದಿದ್ದೀವಿ. ಚಾಲೆಂಜ್ ಕಂಪ್ಲೀಟ್ ಮಾಡಿ 5 ನಿಂದ 10 ಮಿನಿಟ್ಸ್ ಆಗಿದೆ. ಈಗ್ಲೂ ನೀರು ಕುಡ್ದಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ, ಜ್ಯೂಸ್ ಕುಡ್ದಿಲ್ಲ, ಏನು ಮಾಡಿಲ್ಲ. ಆಗೋ ನಾವು ಗೆದ್ದಿರೋ ಅಮೌಂಟ್ನ ನಮ್ಮ ಫೋನ್ ಪೇಗೆ ಹಾಕ್ಸ್ಕೊತಿದ್ದೀವಿ. ಯದುನಂದನ್ ಅವರು ಹೇಳಿರೋ ಪ್ರಕಾರ ಅವರು ಏನು ನಮಗೆ ಚಾಲೆಂಜ್ ಮಾಡಿದ್ರು 500, ಅದನ್ನ ಜೆನ್ಯೂನ್ ಆಗಿ ನಮಗೆ ಪೇ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಈ ವಿಡಿಯೋ ಮುಖಾಂತರ. ಇನ್ನು ಪೇಮೆಂಟ್ ಆಗಿಲ್ಲ, ಆಗಿದಾದ್ಮೇಲೆ ಯದುನಂದನ್ ಅವ್ರು ತೋರಿಸ್ತಾರೆ. ನೀನೇ ತೋರಿಸ್ಬಿಡಪ್ಪ. ಮತ್ತೆ ವಾಪಸ್ ಏನನ್ನ ಕೇಳಿದ್ರೆ ಅದನ್ನು ವಿಡಿಯೋ ಮಾಡಿ ಮತ್ತೆ ನಿಮ್ಗೆ ಹಾಕ್ತಿವಿ. ಅದನ್ನ ನೋಡ್ಕೊಂಡು ಅವುಗಳು ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರ್ತಿದೆ. ಸಮಸ್ಯೆ ಆಗಿದೆ ಇಲ್ಲಿ. ಬಟ್ ಅವರು ಪೇ ಮಾಡ್ತಾರೆ, ಮಾಡ್ದಿರ ಅಂತೂ ಇರಲ್ಲ. ಮೆಸೇಜ್ ಬರುತ್ತೆ. ಇರಪ್ಪ ಬೇರೆ ಅಕೌಂಟಲ್ಲಿ ಇದೆ, ಸಾರಿ. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಅಕೌಂಟು ಇದರಲ್ಲಿ ಇದೆ, ಬರುತ್ತೆ ಪೇಮೆಂಟ್ ಈಗ. ಮೋಸ ಮಾಡಿ ಗೆದ್ಬಿಟ್ರಲ್ಲ. ಮೋಸ ಏನು ನೀವೆಲ್ಲ ನಾವು ಮೋಸ ಅನ್ನೋದಕ್ಕೆ ಏನು ಇಲ್ಲಿ ಚಾನ್ಸೇ ಇಲ್ಲ. ಎಲ್ಲ ವಿಡಿಯೋ ಅಲ್ಲಿ ಇದೆ, ನೀವೇ ನೋಡ್ಬೋದು. ಬಂದೈತಾ ಪೇ ಮಾಡಿದ್ದಾರೆ. ಇದು ಯಾವ ಫೋನ್ ಪೇ ಅಲ್ಲಿ ಮಾಡಿದ್ದಾರೆ ಅಂತ ನಾನು ಚೆಕ್ ಮಾಡ್ಕೊಬೇಕು, ಯಾಕಂದ್ರೆ ಈಗ ಫೇಕ್ ಜಾಸ್ತಿ ನಡೀತಿದೆ. ನೀವು ನೋಡ್ಬೋದು, ನಿಜವಾಗ್ಲೂ ಪೇ ಆಗಿದೆ. ನನ್ನ ಮನೆಗೆ ಟೈಮ್ ಆಯ್ತು. ಯದುನಂದನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಒಂದ್ಸತಿ ಒತ್ತಿ. ಅಲ್ಲ ನೆಕ್ಸ್ಟ್ ವಿಡಿಯೋಗೆ ರೆಡಿನಾ? ನೆಕ್ಸ್ಟ್ ವಿಡಿಯೋಗೆ ನಾವು ರೆಡಿ. ಬಟ್ ಏನಂದ್ರೆ ಬೆಟ್ ರೈಸ್ ಮಾಡಬೇಕು. ಬೆಟ್ ರೈಸ್ ಬಟ್ ಮಾಡ್ತೀನಿ. ಫುಲ್ ಒಂದು ಜೋಲೋ ಚಿಪ್ ತಿನ್ಬೇಕು ಅಂದ್ರೆ ನೀವು ಟೈಮ್ ಪೀರಿಯಡ್ ಕೂಡ ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡಿದ್ರೆ ನಾವು ತಿಂತೀವಿ. ನೀವು ನೆಕ್ಸ್ಟ್ ಟೈಮ್ ಇನ್ಕ್ರೀಸ್ ಮಾಡಬೇಕು. ಇಲ್ಲ, ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತೀನಿ. ಯಾಕೆ ಪ್ರತಿ ಸಾಲಿ ತಿನ್ಬಿಟ್ಟು ನಾನೇ ಎತ್ಕೊಂಡ್ಬಂದು ನಾನೇ 500 ರೂಪಾಯಿ ಸಾಕು. ನಮಗೆ ಬೇಕು ಚಾಲೆಂಜ್ ಬೇಡ.
ಓಕೆ ಗಾಯ್ಸ್, ನೆಕ್ಸ್ಟ್ ಟೈಮ್ ಅದೇ ಥರ ಮಾಡೋಣ. ಒಂದು 15 ಮಿನಿಟ್ಸ್ 5 ಮಿನಿಟ್ಸ್ ಸಾಕಲ್ಲ ಎಕ್ಸ್ಟ್ರಾ, 15 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿಬಿಟ್ಟು ನೆಕ್ಸ್ಟ್ ಟೈಮಿಂದ ಒಬ್ಬೊಬ್ಬರಿಗೆ ಒಂದೊಂದು ಜೋಲೋ ಚಿಪ್ ಕೊಟ್ಬಿಟ್ಟು ತಿನ್ರಿ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಐಸ್ ಕ್ರೀಮ್ ತರಲ್ಲ ಏನೋ ತರಲ್ಲ. ಯಾಕೋ ನಾನು ಇನ್ನೊಂದು ಹೇಳ್ಬೇಕು, ಈ ತರ ಯಾರನ್ನ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಪ್ಲೀಸ್ ನಮ್ಮನ್ನ ಇನ್ವೈಟ್ ಮಾಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ಯಾರನ್ನ ಚಾಲೆಂಜ್ ಮಾಡಬೇಕು ಅನ್ಕೊಂಡಿದ್ರೆ ಮತ್ತೆ ಬೆಟ್ಟಿಂಗ್ ಕೊಡ್ಬೇಕು ಅನ್ಕೊಂಡಿದ್ರೆ ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಯಾರನ್ನ ಕರೀರಿ, ದುಡ್ಡು ಇನ್ಕ್ರೀಸ್ ಮಾಡಿ, ದುಡ್ಡು ಮಾಡಿ ಅಂದ್ರೆ ಒಂದು 25 to 30 ಮಿನಿಟ್ಸ್ ಮುಂಚೆ ನಮ್ಗೆ ಹೇಳಿರಿ, ನಾವೆಲ್ಲ ಪ್ರಿಪೇರ್ ಆಗಿ ಬರ್ತೀವಿ. ನಿಮ್ಗೊಂದು ಸೈಡ್ಸ್ ತಿಂದಾಕ್ತೀವಿ. ನಿಮ್ಗೊಂದು ಸಜೆಷನ್ ಕೊಡ್ತೀನಿ, ಅದು ಏನೇ ಚಾಲೆಂಜ್ ಇದ್ರೆ ಇವ್ರನ್ನ ಮಾತ್ರ ಕರಿಬೇಕು. ಪಕ್ಕ ಅದೆಷ್ಟೊತ್ತೇ ಆಗ್ಲಿ ಮಾಡೇ ಮಾಡ್ತಾರೆ ಅವರು. ಇನ್ನೊಂದು ಕೊಟ್ರು ತಿನ್ಬಿಡ್ತೀವಿ ನಾವು. ಓಕೆ ಗೈಸ್, ಇಲ್ಲಿಗೆ ಚಾಲೆಂಜ್ ಮಾಡಿದೀರಾ. KF40 ಬೈಸದ್ರೆ ಸುಮ್ಮನೆನಾ? KF40 ಚಿಕ್ಕಬಳ್ಳಾಪುರ. ಓಕೆ ಗೈಸ್, ಈ ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ. ಇದೇ ಥರ ಕಾಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.